ಭಿಕ್ಷೆಯನ್ನು ನೀಡಬೇಕು. ಅವರನ್ನು ಹುಡುಕಿಸುವ ಪ್ರಯತ್ನ ಮಾಡಬೇಕು. ಯಾಕೆ? ನೋಡುವ ಯೋಗ ಭಾಗ್ಯ ತಮಗಿಲ್ಲ. ಸಾಕ್ಷಾತ್ ಶಿವನೇ ಶಿವಯೋಗಿಯ ರೂಪದಿಂದ ಈ ಲೋಕಕ್ಕೆ ಇಳಿದು ಬಂದ. ಈ ಊರಿನಲ್ಲಿ ದೇಗುಲ ಆಗುವುದಕ್ಕೆ ತಮಗೆ ಪ್ರೇರಣೆ ಕೊಟ್ಟ. ಈಗ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ. ಅಣ್ಣಪ್ಪ, ಸಾಕ್ಷಾತ್ ಶಿವನೇ ಕಣ್ಣಿದಿರಿಗೆ ಬಂದರೂ ತಿಳಿದುಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ. ಹಾಗಿದ್ರೆ ನಿನ್ನ ನಿಜವಾದಂತಹ ದಿವ್ಯವಾದಂತಹ ಅದ್ಭುತವಾದಂತಹ ರೂಪವನ್ನಾದರೂ ಈ ಕಣ್ಣುಗಳಿಂದ ನೋಡಬೇಕು ಅಂತ ಒಂದು ಆಸೆ ಇದೆ. ನಿನ್ನ ನಿಜ ರೂಪವನ್ನು ತೋರಿಸ್ತೀಯಾ ಅಣ್ಣ? ನನ್ನ ರೂಪ ಭಯಂಕರವಾದ, ನೋಡುವುದಕ್ಕೆ ತಮಗೆ ಭಯವಾಗಲಿಕ್ಕಿಲ್ಲವೇ? ಎಲ್ಲರನ್ನು ಅನುಗ್ರಹಿಸುವುದಕ್ಕಾಗಿ ಬಂದವನಲ್ಲವೇ? ನಿಜ. ಕೃಪೆ ತೋರ್ಬೇಕಣ್ಣ. ಧೈರ್ಯವಾಗಿ ನಿಂತುಕೊಳ್ಳಿ, ನೋಡಿ ನನ್ನ ನಿಜ ರೂಪ. ಇನ್ನು ಮುಂದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ. ದಾನ ಧರ್ಮಾದಿಗಳು ಈ ಸ್ಥಳದಲ್ಲಿ ಕ್ರಮವಾಗಿ ನಡೆಯುತ್ತಾ ಬರಬೇಕು. ಅವುಗಳನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬರಬೇಕು. ಸಂಪತ್ತಿನ ಕೊರತೆಯುಂಟಾದಲ್ಲಿ ದೇವಸ್ಥಾನದ ಬಡಗು ದಿಕ್ಕಿನ ಬಾಗಿಲನ್ನು ತೆರೆದಿರಿಸು. ಭಕ್ತಾದಿಗಳ ಮುಖೇನ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ. ಮುಂದೆ ಕಾಣುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದು ಹೆಸರಾಗಲಿ. ಭಕ್ತಾದಿಗಳೆಲ್ಲ ನೇತ್ರಾವತಿ ಪುಣ್ಯವಾಹಿನಿಯಲ್ಲಿ ಬಿಂದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿ ವೇಳೆಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ತೇನೆ.